ಚೋಪ್ರಾ ಫೋರ್ಟ್ ನೋಡಿದ್ಮೇಲೆ ನಾನು ಮತ್ತು ನಮ್ಮ KGF 3 ಹೀರೋ ಲೋಕೇಶ್ ರವರು ಲೋಕಿ ಬಾಯ್ ಅವರು ಇಲ್ಲಿ ಚಿಂಬಲ್ ವಾಟರ್ ಫಾಲ್ಸ್ ನೋಡೋದಕ್ಕೆ ಹೋಗ್ತಾ ಇದ್ವಿ. ಅದ್ರ ರೋಡ್ ನೋಡಿ ಹೇಗಿದೆ, ಒಂಥರ ಬಟ್ ಚೆನ್ನಾಗಿದೆ. ಲೋಕೇಶ್ ಅಣ್ಣ ಅವರು ಚಲನಚಿತ್ರ ಗಣೇಶ್ ಥರ ಗಾಡಿ ಓಡಿಸ್ತಾ ಇದ್ದಾರೆ. ಲೋಕೇಶ್ ಅಣ್ಣ ನಿಧಾನ ಕೊಟ್ಟಣ ಗಾಡಿ ಬಾಡಿಗೆದು ಹೇಳ್ತಾ ಆಯ್ತಂಗೆ. ದಾರಿ ಮಾತ್ರ ಕಿರಿದಾದ ದಾರಿ ಕಿತ್ಕೊಂಡು ತಿನ್ನೋ ಜನಗಳ ಮಧ್ಯೆ ಕಿರಿದಾದ ದಾರಿ. ಯಾಕೆ ಅಂತ ಹೇಳಿ ಇಷ್ಟೊಂದು ರೆವಿನ್ಯೂ ಇದೆ ಗೋವಾಗೆ, ಆದರೂ ದಾರಿನೆಲ್ಲ ಚಿಕ್ಕದಾಗಿ ಮಾಡೋರಲ್ಲ. ತುಂಬ ರಾಜಕಾರಣಿಗಳು ಕರ್ನಾಟಕಕ್ಕಿಂತ ಭ್ರಷ್ಟರು ಇರ್ಬೋದಾ? ಇದ್ದೇ ಇರ್ತಾರೆ, ಅದು ಬೇರೆ ಬಾಯ್ಬಿಟ್ಟು ಹೇಳ್ಬೇಕೆ. ನಮ್ಮ ಇಂಡಿಯಾದನೇ ಅಂದ್ರೆ ಕರಪ್ಷನ್ನು. ಬಟ್ ಏನು ಮಾಡೋಕ್ಕಲ್ಲ, ವಿ ಆರ್ ಪ್ರೌಡ್ ಟು ಇಂಡಿಯನ್. ಬಲೋ ಬರತ್ ಮತಾಕಿ ಅಷ್ಟೇ. ದಾರಿ ಹಾಯ್ ಅಂತೂ ಬೈಕ್ ಎಲ್ಲ ಸೈಡಿಗೆ ಪಾರ್ಕ್ ಮಾಡಿಬಿಟ್ಟು ಚಿಂಬಲ್ ಫಾಲ್ಸ್ಗೆ ಹೋಗ್ಬೇಕು ಅಂದ್ಬಿಟ್ಟು ಕಾಲ್ ದಾರಿ ಬೈಕ್ ಅಲ್ಲಿ ದೂರದಲ್ಲಿ ಪಾರ್ಕ್ ಮಾಡಿದ್ದೀವಿ. ಇದಾದ ಹುಡುಗರು ಕ್ರಿಕೆಟ್ ಆಡ್ತಾಯಿದ್ರು, ಅವರು ದಾರಿ ಹೇಳಿದ್ರು ಹಿಂಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಹಂಗೆ ನೋಡಿ ಹಿಂಗೆ. ಲೋಕೇಶ್ ಅವರೇ ಹೇಳಪ್ಪ. ಓಕೆ ಬಾಯ್ ಆಯನ್ನಿ ಹೇಳು ಹೇಳ್ಬೇಕಲ್ಲ, ನಾವು ಯೂಟ್ಯೂಬ್ ಬ್ಲಾಗ್ ಮಾಡೋಣ ಅಂದ್ಬಿಟ್ಟು ಏನೋ ಗುಡ್ಡಿ ಹಾಕೋಣ ಎಲ್ಲರೂ ಮಾಡ್ತಾವ್ರೆ ಅಂದ್ಬಿಟ್ಟು ಸುಮ್ಮನೆ ಟ್ರೈ ಮಾಡಿದ್ದು. ಇವಾಗ ನೋಡಿ ಬಣ್ಣ ಬದಲಾಯ್ತಾರೆ. ಯೂಟ್ಯೂಬ್ಗೆ ಹಾಕ್ತೀನಿ ಅಂದ ಹೇಟ್ಲ ಒಣಗೋಗಿ ಫುಲ್ ಕರ್ಗಾಗಿ ಹೋಗ್ಬಿಟ್ಟಿದ್ದೀನಿ. ಮೊದಲೇ ನಾನು ಕರಿಯ ಬೆಂಗಳೂರಲ್ಲಿ ಚೆನ್ನಾಗಿ ಬೆಳ್ಳಗಿದ್ದೆ ನಾನೇ. ಕೈ ನೋಡಿ ಎಷ್ಟು ಕಪ್ಪಾಗ್ಬಿಟ್ಟಿದೆ. ಏನು ಮಾಡೋಕ್ಕಲ್ಲ, ಗೋವಾ ಬಿಸಿಲೇ ಹಂಗಿದೆ. ಹೋಗಿಲ್ಲ ವಿಡಿಯೋ ಹಾಕ್ತಿದ್ರು, ಎಲ್ಲಿ ಎಲ್ಲ ಬ್ಲಾಕ್ ನೋಡಿದ್ವಿ. ಯಾವುದೋ ದೇವಸ್ಥಾನ ಇದೆ, ದೇವರು ಇಲ್ಲಿ ಹಿಂದೂ ದೇವರು, ಇಲ್ಲಿ ಕ್ರಿಶ್ಚಿಯನ್ ಸಮಾಧಿ ಯಾರ್ದು ಇದೆ. ಕಾಪಾಡಪ್ಪ ತಂದೆ. ಕಂತಿ ಬೇಲೆ ಹಾಕ್ಬಿಟ್ಟಿದ್ದಾರೆ. ಇಲ್ಲ ರಿಸ್ಟ್ರಿಕ್ಷನ್ ಏರಿಯಾ ಆಗಿದ್ರೆ ಅದಕ್ಕೇನೆ ಹಾಕಿರೋದು, ಇಲ್ಲಾಂದ್ರೆ ಇಷ್ಟೊಂದು ಬಿಡ್ತಿರ್ನಿಲ್ಲ ಅವರು. ಬಟ್ ಒಂದು ಸ್ವಲ್ಪ ಟ್ರೈ ಮಾಡ್ಬಿಡೋಣ ಅಂತ ಬಂದಿದ್ದೀವಿ. ಬಂದಿದ್ದೀವಿ ನೋಡ್ಲೇಬೇಕಲ್ಲ. ಈಗ ಹೆಂಗಾರ್ತೀಯ ಯೋಪನ ತಡಿಗಿಡಿ ಇಟ್ಕೊಂಡು ಅಯ್ಯೇ ಬಾಮರಿ ಜೀನ್ಸ್ ಪ್ಯಾಂಟ್ ಚೆನ್ನಾಗದ ನಂದು. ಅಂತೂ ಇಂತೂ ನಾನು ದಾಟ್ಬಿಟ್ಟೆ. ಲೋಕೇಶ್ KGF ಅವರು ಆಗಿಲ್ಲ. ನೀನು ಏನು ಮಾಡ್ತಾರೆ ನೋಡೋಣ. ನೋಡಿ ಏನು ನೋಡೋದು, ಅಂಕಲ್ ದಾಟ್ತಾ ಇದ್ದಾರೆ. ಬಟ್ ಫೈನಲಿ ವಿ ಆರ್ ಇನ್ ಚಿಂಬಳಿ ಫಾಲ್ಸ್. ಓ ಚೆನ್ನಾಗದಲ್ಲ, ಏನು ಚೆನ್ನಾಗಿದೆ ಫಾಲ್ಸ್. ನೋಡಿ ಇವಾಗ ನಾವು ಹೋಗಬೇಕು, ಬಟ್ ಆ ಹುಡುಗರು ಸಹಾಯ ಕೇಳೋಣ. ಈಗ ಆ ಚಿಂಬಲ್ಲಿ ಫಾಲ್ಸ್ ನೋಡೋಣ ಅಂದ್ಬಿಟ್ಟು ಯಾರೋ ಒಂದು ಚಿಕ್ಕ ಹುಡುಗರು ಹೇಳಿದ್ರು ಈ ದಾರಿಲಿ ಬನ್ನಿ ಅಂತ. ನಮ್ಮ ಲೋಕೇಶ್ ಅವ್ರು ನೋಡಿ ನಮ್ಮ ಫಾರ್ಮರ್ ಶೂ ಹಾಕೊಂಬಂದವ್ರು ಇದನ್ನ ಇಡೋಕ್ಕೆ. ನೀನು ಫಸ್ಟ್ ಹೋಗಿಲ್ಲ, ನಿನ್ನ ಮೇಲೆ ಬಂದ್ಬಿಡ್ತೀನಿ ನಾನಂತೂ. ಇಲ್ಲಿ ನೋಡಿ ನೀರು ಹೆಂಗಿದೆ, ನೀರು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಅದ್ಭುತವಾದಂಥ ದೃಶ್ಯ ಇದು ನೋಡಿ. ನನ್ನ ಸ್ನೇಹಿತ ಲೋಕಿ ಬಾಯ್. ಏನು ಬಾಹುಬಲಿ ದೃಶ್ಯನಪ್ಪ. ಈಗ ಜಂಪು. ಇನ್ಮೇಲೆ ಲೋಕಿ ಅವ್ರ ಹೆಸ್ರನ್ನ ಗಿನ್ನಿಸ್ ರೆಕಾರ್ಡಲ್ಲಿ ಬುಕ್ ಮಾಡ್ಬೇಕು. ಯಾಕೆ ಗೊತ್ತಾ? ಫಾರ್ಮಲ್ಸ್ ಬಟ್ಟೆ ಹಾಕ್ಕೊಂಡು ಟ್ರೆಕ್ಕಿಂಗ್ ಬಂದಿರೋ ಏಕೈಕ ವ್ಯಕ್ತಿ ಇವರು. ಇಲ್ಲಿ ಅರಿತೆ ನಿಧಾನ ನೋಡ್ಕೊಂಡು ಈಗ ನೋಡಿ ಫ್ರೆಂಡ್ಸ್, ಇದು ಹತ್ಬೇಕಲ್ವಾ. ಸೊ ನಮ್ಮ ಲೋಕಿ ಅವ್ರು ಟ್ರೆಕ್ಕಿಂಗ್ ಮಾಡ್ತಿದ್ದಾರೆ. ಅದಕ್ಕೂ ಮುಂಚೆ ನಾನು ಒಂದು ಕೈಯಲ್ಲಿ ಕ್ಯಾಮ್ರಾ, ಇನ್ನೊಂದು ಕೈಯಲ್ಲಿ ನಾನು ಇರಲಿ ಹಂಗೆ ಇಲ್ಲ, ಹಿಂದಕ್ಕೆ ಕಾಲಿಡಿ ಹಿಂದಕ್ಕೆ. ಒಂದು ಕಡೆ ಕ್ಯಾಮ್ರಾ, ಇನ್ನೊಂದು ಕೈಯಲ್ಲಿ ನನ್ನ ಗ್ಲಾಸು, ಟೋಪಿ ಹಾಕ್ಕೊಂಡು ಜರ್ನಿ ಅಂತ ಒಂದನ್ನು ಲೋಕೇಶ್ ಅವರು ಹತ್ತಾ ಇದ್ದಾರೆ. ನೆಕ್ಸ್ಟು ನಾನು ಹತ್ತಬೇಕು. ತುಂಬ ಏನೋ ಅಂತಿರಲ್ಲ, ತುಂಬ ಒಳ್ಳೆ ಜಾಗಗಳನ್ನ ನೋಡ್ಬೇಕಂದ್ರೆ ಕಷ್ಟ ಬಿಡಬೇಕಂತೆ. ಅದಕ್ಕೆ
ಬೇಡ ಅಂತ ಬಂದಿದ್ದೀವಿ. ಆಗಿದ್ದಾಗಲಿ ಮಾದಪ್ಪನ ಜಾತ್ರೆ. ಕನ್ನಡ ಬರುತ್ತಾ? ಕನ್ನಡ ಕನ್ನಡ ಇಲ್ಲ, ಇದು कौन सा लैंग्वेज आता है भाई? हिंदी हिंदी है ना. वो सेफ प्लेस है ना कोई? हाँ. ಏನಂತಾರ ಅದಕ್ಕೆ? डीप है ना? हाँ डीप है, ज़्यादा डीप है ना? बहुत डीप, ये पूरा डूबेगा, इससे 2 डूबेगा. इधर आप इधर से जाके ಅಲ್ಲ ಸ್ವಿಮ್ಮಿಂಗ್ ಇದು स्विमिंग डीप किधर है? जस्ट डूब है. इधर इधर इजी से. हाँ थोड़ा थोड़ा सामने सामने इतना है. कौन आता है इधर? कोई नहीं आता ना? कोई नहीं आता अंदर, ओके. प्राइवेट प्लेस है, प्राइवेट पुलिस प्लेस. पुलिस से कोई नहीं आता. ओके. बच्चा लोग आया तो नहाने आता. ಬರೀ ಹಿಂದ್ಗಡೆ ನೀನು ಹೊರಗಡೆ ಈಜೊಡ್ಕೋಬೇಕು, ಒಳಗಡೆ ಹಾ. ಫುಲ್ ಆಳ ಏನ हाँ ಡೀಪ್. ಫುಲ್ ಆಳ. फुल हार्ड, ಓಕೆ. इतना पूरा डूबेगा देखो. ಹೆಂಗೋ ಒಂದು ಭಾಷೆ ಗೊತ್ತಿಲ್ಲ ಅಂದರು ಹಿಂದಿ ಬೆಂಗಳೂರಲ್ಲಿ ಇದ್ದಿದ್ದಕ್ಕೆ ಸಾರ್ಥಕ ಆಗೋಯ್ತು. 3-4 ಲ್ಯಾಂಗ್ವೇಜು ಫುಲ್ ಬರಲಿಲ್ಲ ಅಂದ್ರೂ ಎಕ್ಕಡ ಎನ್ನಡ ಅರೆ ಬಾಯ್ ಕ್ಯಾವೋ ಬಾಯ್ ಅರೆ ಮೇ ಕ್ಯಾ ಕरूँगा ಇದರ್ ಅದರ್ ಉದರ್ ಗಿದರ್ ಹುಡ್ದಾರ ಗಿಡ್ದಾರ ಅಂದ್ಕೊಂಡು ಅರ್ಧಂಬರ್ಧ ಇಂಗ್ಲೀಷು ಸಾರಿ ಹಿಂದಿ ತೆಲುಗು ಕಲ್ತ್ಕೊಂಡು ಬಂದ್ಬಿಟ್ಟಿದ್ದೀವಿ. ಆಗಿದ್ದಾಗಲಿ ಅಂತ ಇದು ನೋಡ್ರೆ ಒಂದ್ಸಲ ಇದನ್ನು ತೋರಿಸ್ತೀನಿ ನೋಡಿ. KGF ಬಾಯ್, ಲೋಕಿ ಬಾಯ್ ಕಿದರೆ ಓ ಬಾಯ್. ಹಾಂ ಅಂಕಲಿಪಿ ಬುಕ್ ಇಸ್ಕೊಡು ಕನ್ನಡದ್ದು, ಇಲ್ಲ 30 ದಿನದಲ್ಲಿ ಕನ್ನಡ ಕಲೀರಿ ಅಂತ ಬುಕ್ ಹೇಳಿಸ್ಕೊಡಿ. ಬಟ್ ಫೈನಲಿ ಹಾಂ ಜಾಸ್ತಿ ಒಳಗಡೆ ಹೋಗ್ಬೇಡಿ, ಹಾಂ ಆಳ ಐತೆ, ಜಸ್ಟ್ ಇಲ್ಲೇ ಸ್ವಿಮ್ ಮಾಡ್ಕೊಳ್ಳಿ ಅಂತ ಅನ್ನ. ನೋಡಿ ಲೋಕಿ ಬಾಯ್ ಡೀಪ್ ಆಗೈತೆ, ಯಾಕಂದ್ರೆ ನಮ್ಮ ಲೋಕಿ ಬಾಯ್ ಅವರು. ಲೋಕಿ ಬಾಯ್ ಸಲಾಮ್ ಲೋಕಿ ಬಾಯ್. ಏನೋ ಗೊತ್ತಿಲ್ಲ, ಫಸ್ಟ್ ಟೈಮ್ ಬ್ಲಾಗ್ ಮಾಡ್ತಿರೋದು. ನಮ್ಮ ಹತ್ರ ನಮ್ಗಿದ್ರಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ, ಏನೋ ಶೋಕಿಗೋಸ್ಕರ ಬಂದ್ವಿ ಗೋವಾಗೆ. ಓಕೆಗ ಅಂತ ಹಾ. ಬಟ್ ಸುಮ್ಮನೆ ಒಂದು ವೀಡಿಯೋ ಮಾಡೋಣ ಹೆಂಗೋ, ನಮಗೇನು ಲೈಕು ಕಮೆಂಟ್ಸ್ಕಲ್ಲ ಓಕೆ ಅಂತ ತಿಳ್ಕೊಬೇಡಿ, ಇರೋದೊಂದು ಲೈಫ್ ದೇವ್ರು ನೋಡಿ. ಇಷ್ಟ ಆಗಲಿಲ್ಲ ಅಂದರೆ ನೋಡಿ ಬೈತೀರಾ ಬೈಕೊಳ್ಳಿ. ಓಹೋ ಚೆನ್ನಾಗಿದೆ ಲೋಕಿ, ಟೇಸ್ಟು ಹುಷಾರಿಲ್ಲ ಜಾರ್ತದೆ ಕಲ. ಸಿ ಚೆನ್ನಾಗಿದೆಯಲ್ಲ. ಅದು ಯಾರೋ ಬಟ್ಟೆ ಬಿಚ್ಕೊಂಬರೋರಿಗೆಲ್ಲ ಹೆಲ್ಪ್ ಮಾಡ್ತೀರಿ. ನಮ್ಮ ವೀಡಿಯೋ ಸುಮ್ಮನೆ ಜಸ್ಟ್ ನೋಡಿ ಸಾಕು. ಚೆನ್ನಾಗಿದೆ ಪ್ಲೇಸ್. ಇವಾಗ ನಾನು ನೋಡಿದ್ರಿ, ನನ್ನ ಆ್ಯಂಗಲಿಂದ ವೀಡಿಯೋ ನೋಡಿದ್ರಿ. ಇವಾಗ ನೆಕ್ಸ್ಟು ನೀವು ನೋಡ್ತಾ ಇದ್ದೀರಾ ಚಿಂಬಲಿ ವಾಟ್ರು ಫಾಲ್ಸ್. ಇಲ್ಲಿ ಏನಿಲ್ಲ, ಒಂದು 4 ನೀರು ಬರ್ತಾವೆ ಅಷ್ಟೇ ಕಲ್ಲು ಬಂಡೆಗಳ ಮಧ್ಯೆ. ಬಟ್ ನೋಡಿ ನೀರು ತುಂಬಿರೋದು ನೋಡಿ, ಎಷ್ಟು ಗ್ರೀನರಿ ಸಖತ್ತಾಗಿದೆ ಅಲ್ಲ. ಸೇಫು, ತುಂಬ ಸುಂದರವಾಗಿದೆ ಪ್ಲೇಸು ಅಲ್ಲ. ಯಾರಂದ್ರೆ ಯಾರು ಇಲ್ಲ, ಯಾರಿಲ್ಲ ಇಲ್ಲಿರೋದು ನಾನು, ನಮ್ಮ ಲೋಕಿ ಬಾಯ್ ಅಷ್ಟೇ. ಸಲಾಮ್ ಲೋಕಿ ಬಾಯ್. ನೋಡಿ ನೀರು ಯಾವ್ಯಾವ ಸಂದಿಲ್ಲ ನುಗ್ಗಿ ಬರುತ್ತೆ. ಇದು ನೋಡೋಕೆ ಒಂಥರ ಅಡಲ್ಟ್ಸವ್ರಿಗೆ ಬೇಗ ಲೆಜೆಂಡ್ರಿಗಳಿಗೆ ಅರ್ಥ ಆಗುತ್ತೆ ಇದೇನು ಅಂತ. ಲೆಜೆಂಡ್ರಿಗೆ ಯಾರೂ ಇದಿಲ್ಲ, ಎಲ್ಲ ಲೆಜೆಂಡ್ರಿಗಳೇ. ಕೆಲವ್ರು ಹೇಳ್ಕೊತಾರೆ ಸಾಚ ಅಂತ, ಏನೋ ಮುಚ್ಚುಮರೆ ಮಾಡ್ಕೊಳ್ಳದೆ. ಕೆಲವ್ರು ಇಲ್ಲ ನಾನು ಸಾಚ ಅಂತಾರೆ. ಈ ಥರ ಕಾಚ ಹಾಕಿರ್ತಾರೋ ಇಲ್ವೋ. ಹಾಂ, ನಾನು ಸಾಚ ಅಂತ ಹೇಳ್ಕೊಳ್ಳೋರ್ಗೆ ಹೇಳಿ ನೀವು, ಈ ಥರ ಕಾಚ ಹಾಕಿದೇನಪ್ಪ ನೀನು ಅಂತ. ಅದು ಇನ್ನೊಂದ್ಸಲ ಹೇಳಪ್ಪ. ಇವಾಗ ನೋಡೋಣ ವಾಟರ್ ಫಾಲ್ಸ್ನ. ನೋಡಿ ಇಲ್ಲಿ ಲೋಕಲ್ ಹುಡುಗ ಡೈ ಬೀಳ್ತಾವನೆ. ಹಾಂ, ಹುಡುಗ ಗಾಬರಿಯಿಂದನೇ ಓಡ್ಬೋತಾವನೆಲ್ಲ ಸ್ವಿಮ್ ಮಾಡ್ಕೋದು. ಪರವಾಗಿಲ್ಲ, ಆದರೆ ಇವರೆಲ್ಲ ಧೈರ್ಯವಂತ ಹುಡುಗ. ಹಾಗೆ ಏಯ್ ಕೇರ್ಫುಲ್ ಕೇರ್ಫುಲ್. ನೀನು ವಿಡಿಯೋಗ ಅಂದ್ಬಿಟ್ಟು ಆಮೇಲೆ ಎಗ್ಗಿಗಿರ್ಬಿಟ್ಟು ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ರೆ ನಿಧಾನಕ್ಕೆ. ನೋಡಿ ಲೋಕಲ್ ಹುಡುಗರು ಒಳ್ಳೆ ಬಾಹುಬಲಿ ರೇಂಜಲ್ಲಿ ವಿಡಿಯೋ ಡೈ ಹೊಡಿಯೋಕ್ಕೆ ರೆಡಿಯಾಗಿದ್ದಾರೆ. ಹಾಂ ಹಾಂ ಸೂಪರ್ ಶಬಾಷ್. ಓ ಹೋಗ್ಲಾ ಮತ್ತೆ ನಾನು ಹೋಗ್ತೀನಿ ಇರು. ಹೋಗು. ಅದನ್ಸಾಗ ನೋಡು, ಚಶ್ಮಾ ಡಾಕ್ಟರ್. ಈ ಚಿಕ್ಕ ಹುಡುಗರು ಇರೋಷ್ಟು ಧೈರ್ಯ ನಮಗೂ ಇಲ್ಲ. ಏನು ಮಾಡೋದಪ್ಪ ಈಗ ಸುಮ್ಮನೆ, ಯಾಕಂದ್ರೆ ನಮಗೂ ಭಯ. ಯಾಕಂದರೆ ನೋಡಿ ನೀವೇ ಯಾರೂ ಇಲ್ಲ ಸುತ್ತಮುತ್ತ. ಏನಾರ ಬೈ ಚಾನ್ಸ್ ಏನಾರು ಹೆಚ್ಚು ಕಮ್ಮಿ ಆಯಿತು ಅಂದ್ರೂ ಯಾರೂ ಎಲ್ಪ್ ಇಲ್ಲ.
ಅದಕ್ಕೋಸ್ಕರ ಒಂದು ಸ್ವಲ್ಪ ನೋಡಿ, ಎಷ್ಟು ದೊಡ್ಡದಾಗೈತೆ. ಫುಲ್ಲು ಮಾತ್ರ ನೋಡೋಕೆ ಹಿಂಗಿದೆ, ಬಿದ್ದರೆ ಮಾತ್ರ ಫುಲ್ ಡೀಪ್ ಆಳ. ಏನಿದ್ರು ಹಾಂ, ಈಗ ನಮ್ಮ ಗುರು LS ಅವರು ಗ್ಲಾಸ್ ಹಾಕೊಂಡು ಮಾದಪ್ಪನ ಜಾತ್ರೆ ಅಂತೇಳಿ ಆದಂಗಾಗಲಿ ಮಾದಪ್ಪನ ಜಾತ್ರೆ ಅಂತ ಹೇಳ್ತಿದ್ದಾರೆ. ನೋಡೋಣ. ಹಾಂ, ನಿಧಾನ ಆರಾಮ್ಸೆ ಬನ್ನಿ. ಯಾಕೆ ವೆಯ್ಟ್ ಕಲ ಬಟ್ಟೆ ವೇಟ್ ಅಲ್ಲ, ನಿಮ್ಮ ಮನಸ್ಸಿನಲ್ಲಿ ವೇಟ್ ಜಾಸ್ತಿ ಇದೆ. ವೆಯ್ಟ್ ಜಾಸ್ತಿ ಇದೆ ಬಟ್ ಅದೇ ರೀಸನ್ ಏನಂದ್ರೆ ಈಗ 6 ಪ್ಯಾಕ್ ತೋರಿಸ್ತಿದ್ದಾರೆ ನಮ್ಮ ಧನ್ವೀರ್ ಅವರು. ಮತ್ತೆ ಹಿಂದೆ ಏನು ಗುರು, ಚಿಕ್ಕ ಚಿಕ್ಕ ಹುಡುಗರೆ ಅಲ್ಲಿಂದ ಮೇಲ್ಗಡೆಯಿಂದ ಎಗರ್ತಾವ್ರೆ. ನಾನೇ ಎಗರಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀನಿ. ಯಾಕಂದರೆ ಈ ಕೆರೆ ಹೆಂಗಾಯ್ತೋ ಏನೋ ಗೊತ್ತಿಲ್ಲ ನಮಗೆ ಇದ್ರ ಬಗ್ಗೆ. ಇವನೊಬ್ಬ ನಮ್ಮ ಗುರು LNSನವ್ರು ಬೇರೆ ಮಾಡ್ತಿದ್ದಾರೆ. ಅವನು ಬೇರೆ ನನ್ನ ಅಣ್ಣ ಆಗ್ಬೇಕಾದ ಅವನು ಅಂಕಲ್ ಅಂಕಲ್ ಅಂತ ಕರಿತಾ ಇದ್ದಾನೆ. ತಾಳ ಓಕೆ ಜೋಪಾನ, ಕೇರ್ಫುಲ್ ಗುರು, ಆರಾಮ್ಸೆ ಹಾಂ ಓಕೆ. ಹಾಂ ಸೂಪರ್. ಹಾಂ ಓಕೆ. ಆರಾಮ್ಸೆ. ಬಂತು ಈಗ. ಗುರು ಮಳೆ ಬಂತು. ಮಳೆ ಬಂದ ಕಾರಣದಿಂದ ವಿಡಿಯೋ ಆಫ್ ಮಾಡಲಾಗಿದೆ. ಇಲ್ಲಿ ಚಿಮ್ಳಿ ಫಾಲ್ಸಿಗೆ ಬಂದ್ವಿ, ಬಟ್ ತುಂಬ ಮಳೆ ಬಂತು. ಮಳೆಯಲ್ಲಿ ಬಟ್ಟೆನೆಲ್ಲ ಅಲ್ಲಿ ಕಲ್ಬಂಡೆ ಹತ್ರ ಇಟ್ಬಿಟ್ಟು ಇಲ್ಲಿ ಬಂದ್ವಿ. ಲೋಕಿಯವರು ಬಹಳ ಧೈರ್ಯ ಮಾಡಿಬಿಟ್ಟು ಆ ಚಿಕ್ಕ ಹುಡುಗರ ಮೇಲೆ ಭರವಸೆ ಹಾಕಿ ಧೈರ್ಯ ತಗೊಂಡು ಒಳಗೆ ಇಳಿದಿದ್ದಾರೆ. ತಿಗಾಮ್ಸ್ಕೊಂಡು ಮೂಸಾಕ್ ಮಾತಾಡ್ದ ನಮಗನೇ. ನೋಡಿ ಹುಡುಗರು, ನಿಮಗೆ ಒಂದು ಅವಿಸ್ಮರಣೀಯ ಘಟನೆ ಅಥವಾ ಒಂದು ತುಂಬ ಇಂಪಾರ್ಟೆಂಟ್ ಸೀನ್ನ ತೋರಿಸ್ತೀನಿ ಇವಾಗ. ನೋಡಿ, ಒಂದು ಹುಡುಗ ಇಲ್ಲಿ ಡಾಲ್ಫಿನ್ ಥರ ಪಲ್ಟಿ ಹೊಡಿತಾನೆ ನೋಡಿ. ಕರೋ ಬಾಯ್, ಹೆಂಗೆ ಡಾಲ್ಫಿನ್ ಅವ್ರಿಗೆ ಡಾಲ್ಫಿನ್. ಲೋಕೇಶ್ ಅವರು ಅದನ್ನ ನೋಡ್ಬಿಟ್ಟು ಪಾವನ ಆಗ್ಬಿಟ್ರು. ಈಗ ಲೋಕಿ ಫೈನಲಿ ಸ್ವಿಮ್ಮಿಂಗ್ ಎಲ್ಲ ಮುಗಿಸಿ ಮಳೆ ಕಮ್ಮಿ ಆದಮೇಲೆ ಇವಾಗ ನಮ್ಮ ಪ್ರಯಾಣ ಬ್ಯಾಕ್ ಟು ಕಲ್ಲಂಗುಟ್ಟಿ ಮತ್ತು ಮಡ್ಗೋನ್ ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ಬೆಂಗಳೂರಿಗೆ ರೈಲ್ ಹಾಕ್ಬಿಡೋದು. ಹಲೋ ಲೋಕೇಶ್, ಹೆಂಗಿತ್ತು ಲೋಕೇಶ್? ಇದು ಲೋಕೇಶ್ ಅಂತ ವೀಡಿಯೋಗೋಸ್ಕರ ಅನ್ನೋಕ್ಕಾಗಲ್ಲ ಇವಾಗ. ಲವ್ ಹೆಂಗಿತ್ಲಾ? ಚೆನ್ನಾಗಿತ್ತಾ? ಹಳ್ಳಿಯವ್ರಿಗೇನು ಹೇಳ್ಕೊಡ್ಬೇಕೇನೋ, ಹುಡುಗರು ಏನೋ ಹೊಸ ಸೂಪರ್ ಅಮೇಜಿಂಗ್ ಫ್ಯಾಂಟಾಸ್ಟಿಕ್ ಹೊಸ ದಾರಿ ಹುಡುಕೊಡ್ತಾರಂತ ಹುಡುಗರು. ಯಾವುದೋ ಕಾಡಿನ ರಾಸ್ತೆ, ನೋಡೋಣ ಬನ್ನಿ. ಲೋಕಿ ಹುಷಾರಾಗಪ್ಪ, ಹುಡುಗರು ನಮಗೆ ಕಾಡಲ್ಲಿ ದಾರಿಯನ್ನು ತೋರಿಸ್ಕೊಡ್ತಾ ಇದ್ದಾರೆ. ಈ ಕಡೆಯಿಂದ ಪಕ್ಕ ದಾರಿಯನಾ ಜಾಗ ಏನ ಇದರ್ ಕಾಡು ಫುಲ್ಲು ಡೀಪ್ ಫಾರೆಸ್ಟ್. ಒಂದಾನೊಂದು ಕಾಲದಲ್ಲಿ ಇಲ್ಲೆಲ್ಲ ಡೈನೋಸರ್ಸ್ ಇತ್ತಂತೆ. ಇದರ್ಸೇನಾ? ಅಲ್ಲ ಕೊಯ್ ಕುಚ್ ಬಿ ನೈ. ನೋಡಿ ನಮ್ಮ ಹುಡುಗರು
ಹಿಂಗೆ ಫುಲ್ಲು ಒಳ್ಳೆ ದಾರಿ ತೋರಿಸ್ತವ್ರೆ, ಸುರಂಗ ಮಾರ್ಗ. ಮೇ ಬಿ ಇದೆ ದಿನಕರ್ ತೂಗುದೀಪು ನವಗ್ರಹ ಫಿಲಮ್ ತೆಗಿಬೇಕಾದ್ರೆ ಸುರಂಗ ಹೆಂಗಿರುತ್ತೆ ಅಂತ ಯೋಚನೆ ಮಾಡಿದ್ರಂತೆ. ಆ ಥರ ನಮ್ಮ ಹುಡುಗರು ನಮಗೆ ದಾರಿ ಹೆಂಗಿದೆ ಅಂತ ತೋರಿಸ್ಕೊಡ್ತಾ ಇದ್ದಾರೆ. ವಾ, ಇಷ್ಟು ಬೇಗ ಬಂದ್ಬಿಟ್ವಿ ಜಾಗಕ್ಕೆ. ವಾ, ಪರವಾಗಿಲ್ಲ. ಅದಕ್ಕೆ ಹೇಳೋದು, ಆಟ್ಕಾರಂಗೆ ಆಟ ಗೊತ್ತು, ಮಾಟ್ಕಾರಂಗೆ ಮಾಟ ಗೊತ್ತು, ಲೋಕಲ್ ಹುಡುಗರಿಗೆ ಅವ್ರೂರು ದಾರಿ ಗೊತ್ತು ಅಂತ. ಓ, ಭಯ ಆಗೋಗಿತ್ತಲ್ಲಪ್ಪ ಒಂದು ನಿಮಿಷಕ್ಕೆ. ಏನೋ ನ್ಯಾತಾಡ್ತಾ. ಹ್ಞೂ, ಈ ಒಳ್ಳೆ ಕಟ್ಟಿ ಅವುಗಳೆಲ್ಲ ಹಿಂಗೆ ಇರ್ತಾವಲ್ಲ, ಒಳ್ಳೆ ಕಟ್ಟಿ, ಅದಕ್ಕೆ. ಓ, ಇದಾರೇನಾ? ವಾ, ಇದಾರೆ ತು ಕ್ರಿಕೆಟ್ ಚಲ್ रहा है. ಅದೇ ಮೇ ದೇखेगा. ಸದ್ಯ ಗಾಡಿ ಇದ್ರೆ ಸಾಕಪ್ಪ. ಹ್ಞೂ ಅದೇ ಓ ಶಬಾಷ್. ಲೋಕೇಶ್ ಅವ್ರಿಗೆ ವಯಸ್ಸಾಗಿ ಎಲ್ಲಿ ತಗೊಂಡ್ರು ನಂದು ವಯಸ್ಸು ಪೀಸ್ ಅಂದರೆ 26 ಮದುವೆ ಇಲ್ಲ ಜಾತಕದಲ್ಲಿ. ಇರಲಿ ಬಿಡಿ. ಫೈನಲ್ ಆಗಿ ಚಿಂಬಳ್ಳಿ ಫಾಲ್ಸ್ ಟ್ರಿಪ್ ಮುಗೀತು. ಟ್ರೆಕ್ಕಿಂಗು ವಾಪಸ್ ಮತ್ತೆ ಅದೇ ಜಾಗಕ್ಕೆ ಬಂದ್ವಿ. ನಮ್ಮ ಬಾಡಿಗೆ ರಾಣಿ ಅಲ್ಲಿ ಕಾಯ್ತಾವಳು ನೋಡಿ. ಬಾಡಿಗೆ ರಾಣಿ ಅಂದರೆ ತಪ್ಪು ತಿಳ್ಕೊಬೇಡಿ, ಬೈಕು ಬಾಡಿಗೆದಲ್ವ, ಅದಕ್ಕೆ ಬಾಡಿಗೆ ರಾಣಿ ಅಂದೆ.